ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ದಶಕದ ನಂತರ ನೇಮಕವಾಯಿತು ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ನೇಮಕ. ಹಳೆಯ ಪಟ್ಟಿಯನ್ನೇ ಆಯ್ಕೆ ಮಾಡಿದ ಪೌರಾಯುಕ್ತರು. ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲಿಯೇ ನಿರ್ಮಾಣ ಮಾಡಲು ಆಗ್ರಹಿಸಿ ಚೇಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಘೋಷಣೆಗೆ ಸೀಮಿತವಾದ ಚೇಳೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಎಂದ ಸಂಸದ ಸುಧಾಕರ್. ದಶಕದ ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸೆಡ್ಡು ಹೊಡೆದ ಸದಸ್ಯರು. ಸಂಸದರ ಪಟ್ಟಿ ಬಿಟ್ಟು ಹಿರಿಯ ಸದಸ್ಯರ ಪಟ್ಟಿಯೇ ಅಂತಿಮ. ಬಹುಜನ ಸಮಾಜ ಪಾರ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ದಲಿತ ಮುಖಂಡರ ಗಡಿಪಾರಿಗೆ ಖಂಡನೆ. ಎಸ್ಪಿ ಅಮಾನತಿಗೆ ದಲಿತ ನಾಯಕರ ಒತ್ತಾಯ. ವಾರ್ತೆಗಳ ವಿವರ. ಕಳೆದ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಗ್ರಹಣ ಹಿಡಿದಿದ್ದ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ನೇಮಕ ಕೊನೆಗೂ ಆಗಿದೆ. 10ನೇ ವಾರ್ಡಿನ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ನಗರಸಭೆ ಮುಂದೆ ಪಟಾಕಿ ಸಿಡಿಸೋ ಶಬ್ದ ಕೇಳಿದ ನಾಗರಿಕರಿಗೆ ಅಚ್ಚರಿಯೋ ಅಚ್ಚರಿ. ಯಾವುದೇ ಕಾರಣವಿಲ್ಲದೆ ಪಟಾಕಿ ಸಿಡಿಸುತ್ತಿರುವುದಾದರೂ ಯಾಕೆ ಎಂದು ತಿಳಿಯಲು ನಗರಸಭೆಯತ್ತ ಸಾರ್ವಜನಿಕರ ದಂಡೇ ಧಾವಿಸಿತ್ತು. ಆಗಲೇ ಸಾರ್ವಜನಿಕರಿಗೆ ಅರಿವಾಗಿದ್ದು, ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಗರಸಭೆಯಲ್ಲಿ ಚುನಾವಣೆ ನಡೆದಿದೆ ಎಂದು. ದಶಕಕ್ಕೂ ಹೆಚ್ಚು ಕಾಲದ ನಂತರ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಜೊತೆಗೆ ಅಧ್ಯಕ್ಷರ ನೇಮಕವಾಗಿದೆ. 10ನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಸ್ಥಾಯಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಸ್ಥಾಯಿ ಸಮಿತಿ ನೇಮಕಕ್ಕೆ ಗಂಭೀರ ಚರ್ಚೆಗಳು ನಡೆಯುತ್ತಿದ್ದವು. ಮೊದಲು ಒಂದು ಪಟ್ಟಿ ಸಿದ್ಧಪಡಿಸಿ ಆ ಪಟ್ಟಿಯಂತೆ ಸ್ಥಾಯಿ ಸಮಿತಿ ನೇಮಿಸಬೇಕೆಂದು ಕೆಲ ಸದಸ್ಯರು ಪಟ್ಟು ಹಿಡಿದರೆ, ಅದಕ್ಕೆ ತಿರುಗೇಟು ನೀಡಿದ ಅಧ್ಯಕ್ಷ ಗಜೇಂದ್ರ ಮತ್ತೊಂದು ಪಟ್ಟಿ ಸಿದ್ಧಪಡಿಸಿದ್ದರು. ಆದರೆ ಉಭಯ ಪಟ್ಟಿಗಳಲ್ಲಿಯೂ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಪ್ರಸ್ತುತ ನಗರಸಭೆ ಅಧ್ಯಕ್ಷರು ಇಲ್ಲದ ಸಮಯದಲ್ಲಿಯೇ ಹಳೆಯ ಪಟ್ಟಿಯನ್ನು ಆಯ್ಕೆ ಮಾಡಿರುವ ಪೌರಾಯುಕ್ತರು ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ನಿಮಗೆಲ್ಲ ಗೊತ್ತಿದೆ, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಭೆ ಇತ್ತು. ಆ ಸಭೆಯಲ್ಲಿ ವಾರ್ಡ್ ನಂಬರ್ 10ರ ಸುಬ್ರಹ್ಮಣ್ಯಾಚಾರಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 22/7/2025 ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದು. ಆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ವಿಷಯವನ್ನು ಸಹ ಇಟ್ಟಿದ್ದು, ನಾವು ಮಂಡನೆ ಮಾಡಿದ್ದು. ಈ ಕುರಿತು ಬೆಳಿಗ್ಗೆ 11 ಗಂಟೆಗೆ ಆರಂಭವಾದ ಸಭೆ ಸಂಜೆ 7:30-8 ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂಗೆ 11 ಜನ ಸದಸ್ಯರಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವಿರೋಧವಾಗಿ ಅನುಮೋದನೆ ಮಾಡಿದ್ದಾರೆ ಮತ್ತು ಅಧ್ಯಕ್ಷ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವು ಇವತ್ತು ಸಭೆಯನ್ನು ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಇದರಲ್ಲಿ ಯಾವುದೇ ರೀತಿ ಕಾನೂನಿನ ತೊಡಕಾಗಲಿ, ಕಾನೂನು ವಿರೋಧವಾಗಿ ಮಾಡಿಲ್ಲ. ನಾವು ಎಲ್ಲ ಕಾನೂನು ಪ್ರಕಾರವಾಗಿ ಆಯ್ಕೆ ಮಾಡಿದ್ದೇವೆ. ಯಾರಾದರೂ ಸದಸ್ಯರಿಗೆ ಇದರಿಂದ ಬಾಧಿತರಾಗಿದ್ದರೆ ಅವರು ಮುಂದೆ ಅಪೀಲ್ ಹೋಗೋಕ್ಕೆ ಅವಕಾಶ ಇದೆ. ಇವ್ರು ಮಾಡಿರೋ ತಪ್ಪಿದೆ, ಸರಿ ಇಲ್ಲ ಅಂತ ಹೇಳಿದ್ರು ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತೊಗೊಬೋದು ಅಥವಾ ಮತ್ತೊಂದು ಮಾಡ್ಬೋದು. ಹಾಗಾಗಿ ನಾವೆಲ್ಲ ಮಾಡಿರೋದು ಸರಿ ಇದೆ ಸರ್, ಕಾನೂನು ಪ್ರಕಾರನೇ ಮಾಡಿದ್ದೀವಿ. ಸುಬ್ರಹ್ಮಣ್ಯಾಚಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಅವರ ಬೆಂಬಲ ಬಿಜೆಪಿಗೆ ಇತ್ತು. ಮತ್ತೊಬ್ಬ ಪಕ್ಷೇತರ ಸದಸ್ಯ ನಗರಸಭೆ ನಿಕಟಪೂರ್ವ ಅಧ್ಯಕ್ಷ ಆನಂದ್ ರೆಡ್ಡಿ ಕಾಂಗ್ರೆಸ್ ಸದಸ್ಯರಾಗಿ ಆಯ್ಕೆಯಾಗಿ ಬಿಜೆಪಿ ಬೆಂಬಲಿಸಿದ ಸತೀಶ್
ಬಿಜೆಪಿ ಸದಸ್ಯ ಎಬಿ ಮಂಜುನಾಥ್ ಸೇರಿದಂತೆ ಇತರರು ಪ್ರಸ್ತುತ ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕವಾಗಿದ್ದು, ಇವರಿಗೆ ಕಾಂಗ್ರೆಸ್ ಸದಸ್ಯರು ಪರೋಕ್ಷ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಸ್ಥಾಯಿ ಸಮಿತಿಯಲ್ಲಿ 5 ಸದಸ್ಯ ಬಲ ಹೊಂದಿದ್ದ ಕಾಂಗ್ರೆಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ಪ್ರಯತ್ನವನ್ನು ಮಾಡದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಇಂದು ಬೆಳಿಗ್ಗೆ ನಗರಸಭೆ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಭೆ ನಡೆಯುವ ವೇಳೆ ಕಾಂಗ್ರೆಸ್ ಸದಸ್ಯ ಅಫ್ಸಲ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದು, ಇವರ ಮನವೊಲಿಸಿ ನಾಮಪತ್ರ ಸಲ್ಲಿಸದಂತೆ ಮಾಡುವಲ್ಲಿ ಕಾಂಗ್ರೆಸ್ ಸದಸ್ಯರೇ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾಡಿಕೊಂಡಿದ್ದ ಒಳ ಒಪ್ಪಂದದಂತೆ ಹಳೆಯ ಪಟ್ಟಿಯಂತೆ ಸದಸ್ಯರ ನೇಮಕ ಮತ್ತು ಎಲ್ಲರ ಸಹಕಾರದೊಂದಿಗೆ ಅಧ್ಯಕ್ಷರ ಆಯ್ಕೆ ನಡೆದಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸುಮಾರು ವರ್ಷಗಳಿಂದ ಸ್ಥಾಯಿ ಸಮಿತಿ ಸ್ವಲ್ಪ ನೆನೆಗುದ್ದಿಗೆ ಬಿದ್ದಿತ್ತು. 12 ವರ್ಷದಿಂದ ಮೊನ್ನೆ ಮೀಟಿಂಗಲ್ಲಿ ಅಜೆಂಡಾ ಪಾಸ್ ಮಾಡಿ ಎಲ್ಲ ಸದಸ್ಯರು 31 ಜನ ಸದಸ್ಯರು ಒಪ್ಕೊಂಡು ಅದರಲ್ಲಿ 11 ಜನ ಸದಸ್ಯರು ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸ್ಥಾಯಿ ಸಮಿತಿ. ಅದಕ್ಕೆ ನಮ್ಮ ಸಂಸದರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಬಾಬು ಅವರು, ಹಿರಿಯ ಸದಸ್ಯರು ರಫೀಕ್ ಸಾಹೇಬರು ಎಲ್ಲ ಸ್ವಲ್ಪ ಸಹಕಾರ ಕೊಟ್ಟಿರೋದ್ರಿಂದ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಸ್ಥಾಯಿ ಸಮಿತಿ. ಇನ್ನು ಮುಂದೆ ಅಲ್ಪ ಸಮಯ ತುಂಬ ಕಡಿಮೆ ಇರೋದ್ರಿಂದ ನನ್ನ ಕೈಯಲ್ಲಿ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಭರವಸೆ ಎಲ್ಲರಿಗೂ ಕೊಡ್ತೇನೆ. ಇದಕ್ಕೆ ಅನುಗುಣವಾಗಿ 10ನೇ ವಾರ್ಡಿನ ನನ್ನ ಆತ್ಮೀಯ ಮತ ಬಾಂಧವರಿಗೆ ತುಂಬ ಹೃದಯಗಳ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮ ವೀರ ನಾಗಣ್ಣವರು ಇದ್ದಾರೆ ನಮ್ಮ 10ನೇ ವಾರ್ಡಿನಲ್ಲಿ. ತುಂಬ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಇದಕ್ಕೆ ಕಾರಣಕರ್ತರಾದ ಎಲ್ಲ ನಾಯಕರಿಗೂ, ನಮ್ಮ ಸ್ಥಾಯಿ ಸಮಿತಿ ಸದಸ್ಯರಿಗೂ, 11 ಜನ ಯಾರು ಒಂದು ಅಪ್ಲಿಕೇಶನ್ ಹಾಕದೆ ನನಗೆ ಅವಿರೋಧವಾಗಿ ಮಾಡಿದ್ದಾರೆ. ಅದಕ್ಕೆ ತುಂಬ ಹೃದಯಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ. ಇನ್ನು ನಿಯಮಗಳನ್ನು ಉಲ್ಲಂಘಿಸಿ ಸ್ಥಾಯಿ ಸಮಿತಿ ನೇಮಕವಾಗಿದೆ ಎಂದು ಆರೋಪಿಸಿ ನಗರಸಭಾ ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರತಿಭಟನೆ ನಡೆಸಿದ ಘಟನೆಯು ಇಂದು ನಗರಸಭೆಯಲ್ಲಿ ನಡೆಯಿತು. ಈ ಎಲ್ಲ ವಿರೋಧಗಳ ನಡುವೆ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ನೇಮಕವಾಗಿದ್ದು, ದಶಕದ ನಂತರ ನೇಮಕವಾದ ಸ್ಥಾಯಿ ಸಮಿತಿ ನಾಗರಿಕರ ಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ನಾಗರಿಕರು ಹಾರೈಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಾಲೂಕು ಪ್ರಜಾಸೌಧ ಕಚೇರಿ ಚೇಳೂರಿನಲ್ಲೇ ನಿರ್ಮಾಣವಾಗಬೇಕೆಂದು ಚೇಳೂರು ಹೋರಾಟ ಸಮಿತಿ, ರೈತರು, ನಾಗರಿಕರು ಹಾಗೂ ಜನಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟಾಕಿ ಸಿಡಿತ, ತಮಟೆ ವಾದನ, 2 ಕಿಲೋಮೀಟರ್ ವರೆಗೂ 100 ಜನ, ತುಂತುರು ಮಳೆಯನ್ನು ಲೆಕ್ಕಿಸದೆ ಬೃಹತ್ ಮೆರವಣಿಗೆ. ಇದು ಚೇಳೂರು ತಾಲೂಕು ಹೋರಾಟ ಸಮಿತಿಯಿಂದ ಇಂದು ನಡೆದ ಪ್ರತಿಭಟನೆಯ ಸ್ಯಾಂಪಲ್ಗಳು. ಮೆರವಣಿಗೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿ ಮಾತನಾಡಿ, ಚೇಳೂರು ತಾಲೂಕು ಘೋಷಣೆಯಾಗಿ 6 ವರ್ಷಗಳಾಯಿತು. ಗೆಜೆಟ್ ಆಗಿ 3 ವರ್ಷಗಳಾದರೂ ಪಹಣಿ, ಮ್ಯೂಟೇಷನ್ ಬರುತ್ತಿಲ್ಲ. ರೈತಾಪಿ ಜನರ ಗೋಳು ಕೇಳುವವರು ಇಲ್ಲವಾಗಿದ್ದಾರೆ. ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆ. ಚೇಳೂರು ರಾಜ್ಯದ ಆಂಧ್ರದ ಗಡಿ ಭಾಗದಲ್ಲಿ ಇದ್ದು, ರಾಜ್ಯದಲ್ಲಿ ಹಿಂದುಳಿದ ತಾಲೂಕುಗಳಲ್ಲಿ ಕೊನೆಯ ತಾಲೂಕಾಗಿದೆ. ರೈತಾಪಿ ಜನತೆಗೆ ಅನುಕೂಲ ಮಾಡುವಲ್ಲಿ ಜಿಲ್ಲಾಡಳಿತ ತೀರಾ ವಿಫಲವಾಗಿದೆ ಎಂದರು. ಆದರೆ ಇದೇ ವರ್ಷ ಮಿನಿ ವಿಧಾನಸೌಧವನ್ನು ಕಟ್ಟುವಂಥ ಕೆಲಸ ಮಾಡಿ ಅಂತೇಳಿ ಕಂದಾಯ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೇನೆ. ಮಾಡದೇ ಇದ್ದರೆ ನಾವು 15 ದಿವಸ ಸಮಯ ಕೊಡ್ತೇವೆ. 15 ದಿವಸದಲ್ಲಿ ಅವ್ರು ಮಾಡದೇ ಇದ್ದರೆ ನಾವು ಎಲ್ಲ ರೀತಿಯ ಒಂದು ಪ್ರತಿಭಟನೆಗಳಿಗೆ ನಾವು ಮುಂದೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಮನೆಗೆ ತಗೊಂಡು ಏನಾದ್ರು ಸ್ವಲ್ಪ ಸಾಮಗ್ರಿ ತಗೊಂಡು ಹೋಗ್ಬೇಕು ಅಂದ್ರೆ ಅಲ್ಲಿಂದ ಮತ್ತೆ ಆಟೋ, ಮತ್ತೆ ಚೇಳೂರು ತಾಲೂಕಿಂದ ಮತ್ತೆ ಅವ್ರ ಊರಿಗೆ. ಇಂಥ ತೊಂದರೆ ಕೊಡ್ತಕ್ಕಂಥ ಸ್ವಭಾವ ಯಾಕೆ ಬಂದ ನಮ್ಮ ಜನಪ್ರತಿನಿಧಿ ಗೊತ್ತಿಲ್ಲ. 2 ವರ್ಷ
ವರ್ಷಗಳ ಹಿಂದೆ ಚೇಳೂರಿನಲ್ಲಿ ನಾನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಚುನಾವಣೆ ವೇಳೆ ನೀತಿ ಸಂಹಿತೆ ಜಾರಿಯಾಗುವ ಮುನ್ನ ಖಾಸಗಿ ಕಟ್ಟಡದಲ್ಲಿ ತಾಲೂಕು ಕಚೇರಿಯನ್ನು ಉದ್ಘಾಟಿಸಿದೆ. ಅದು ಬಿಟ್ಟರೆ ಈವರೆಗೂ ಚೇಳೂರು ಯಾವುದೇ ಅಭಿವೃದ್ಧಿಯಾಗಿಲ್ಲ. ಸ್ಥಳೀಯ ಶಾಸಕರು ಏನು ಪ್ರಗತಿ ಮಾಡಿದ್ದಾರೆ? ಚೇಳೂರು ತಾಲೂಕಿಗೆ ನಿಮ್ಮ ಕೊಡುಗೆ ಏನು ನೀಡಿದ್ದೀರಿ? ಇಂದು ಯಾವ ಉದ್ದೇಶಕ್ಕಾಗಿ ನೀವು ತಾಲೂಕು ಕಚೇರಿಗೆ ಸಂಬಂಧಿಸಿ ಕಟ್ಟಡಗಳನ್ನು ಪಟ್ಟಣದ ಹೊರವಲಯದಿಂದ ಆಂಧ್ರ ಗಡಿ ಭಾಗದಲ್ಲಿ ಮಾಡುತ್ತಿದ್ದೀರಿ? ಇದರಿಂದ ಚೇಳೂರು ಜನತೆಗೆ ತೀವ್ರ ತೊಂದರೆಯಾಗುತ್ತಿದೆ, ನಿಮಗೆ ತಿಳಿಯದೆ ಎಂದು ಪ್ರಶ್ನಿಸಿದರು. ನೀವು 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿದ್ದೀರಿ. ಆದರೆ ಚೇಳೂರಿನಲ್ಲಿ ಮಾತ್ರ ಯಾವುದೇ ಇಲಾಖೆ ಕಚೇರಿಗಳ ಅಭಿವೃದ್ಧಿ ಸೇರಿದಂತೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿಲ್ಲ. ಘೋಷಣೆಗೆ ಮಾತ್ರ ಸೀಮಿತವಾದ ಚೇಳೂರು ತಾಲೂಕು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಚೇಳೂರಿನಲ್ಲಿಯೇ ಕಚೇರಿಗಳು ಪ್ರಾರಂಭವಾಗಬೇಕೆಂದು 12 ಪಂಚಾಯಿತಿಗಳ ರೈತಾಪಿ ಜನರ ಒತ್ತಾಯವಾಗಿದೆ. ಶಾಸಕರು ಜನಪರ ಕೆಲಸಗಳು ಮಾಡದಿದ್ದಲ್ಲಿ ಈ ಹೋರಾಟ ಮುಂದುವರಿಯುತ್ತದೆ ಎಂದರು. ಇನ್ನು ಹರಿನಾಥ ರೆಡ್ಡಿ ಮಾತನಾಡಿ, ತಮ್ಮ ಸ್ವಾರ್ಥಕ್ಕಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರು ಆಂಧ್ರ ಗಡಿಯಲ್ಲಿ ತಾಲೂಕು ಕಚೇರಿ ಕಟ್ಟಡ ಕಟ್ಟಲು ಹುನ್ನಾರ ಮಾಡುತ್ತಿದ್ದಾರೆ. ಇದು ನಡೆದರೆ ಉಗ್ರ ಹೋರಾಟ ಮಾಡಲು ಹೋರಾಟ ಸಮಿತಿ ಸಿದ್ಧವಾಗಿದೆ. ಚೇಳೂರು ತಾಲೂಕೆಂದು ಸರ್ಕಾರದ ಘೋಷಣೆಯಾಗಿ 6 ವರ್ಷಗಳಾಗಿದೆ. ಈವರೆಗೂ ರೈತರಿಗೆ ಪಹಣಿ ದೊರೆಯುತ್ತಿಲ್ಲ. ಇಲ್ಲಿ ತಾಲೂಕಾದರೂ 40 ಕಿಲೋಮೀಟರ್ ದೂರವಿರುವ ಬಾಗೇಪಲ್ಲಿಗೆ ಹೋಗುವುದು ತಪ್ಪಿಲ್ಲ. ರೈತಾಪಿ ಜನರ ಗೋಳು ಕೇಳೋರು ಯಾರು ಇಲ್ಲವಾಗಿದ್ದಾರೆ ಎಂದರು. ಚೇಳೂರು, ಎಂ ನಲ್ಲಗುಟ್ಲಪಲ್ಲಿ, ರಾಸ್ಟೆರುವು, ಚಾಕವೇಲು, ಪುಲ್ಲಗಲ್ಲು, ನಾರೆಮದ್ದೇಪಲ್ಲಿ, ಸೋಮನಾಥಪುರ, ಪಾಳ್ಯಕೆರೆ, ಪೋಲನಾಯಕನಹಳ್ಳಿ, ಬುರಡುಗುಂಟೆ, ಏನಿಗದಲೆ, ಚಿಲಕಲನೇರ್ಪು ಒಟ್ಟು 12 ಪಂಚಾಯಿತಿಗಳಿಂದ ಜನರು ಚೇಳೂರಿಗೆ ಬಂದು ಬಸ್ ಇಳಿದು ಮತ್ತೊಂದು ಬಸ್ ಹತ್ತಿ ಪುಲ್ಲಗಲ್ಲು ಕ್ರಾಸ್ನಿಂದ ಇಳಿದು 1 ಕಿಲೋಮೀಟರ್ ಆಟೋ ಹತ್ತಬೇಕಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಹಣ ಮತ್ತು ಸಮಯ ನಷ್ಟ. ಯಾರೋ ದಂಧೆಕೋರರ ಮಾತಿಗೆ ಅಧಿಕಾರಿಗಳು ಮರುಳಾಗಿ ಆಂಧ್ರ ಗಡಿ ಭಾಗದಲ್ಲಿ ಕಚೇರಿಗಳ ಸ್ಥಾಪನೆ ಮಾಡುವುದು ಬೇಡವಾಗಿದೆ ಎಂದರು. ಚೇಳೂರು ತಾಲೂಕಿಗೆ ಸೇರಿದ ಸಿ ಹೊಸಹುಡ್ಯ, ಗುಮ್ಮಾಳಪಲ್ಲಿ, ಎಂ ನಲ್ಲಗುಟ್ಲಪಳ್ಳಿ, ದುಗ್ಗಿನಾಯಕನಪಳ್ಳಿ ಡಬಲ್ ಗ್ರಾಮಗಳು ವಿಂಗಡಣೆಗೆ ಮಾಡಿ ಗಣಕ ತಂತ್ರಾಂಶದಲ್ಲಿ ಇದುವರೆಗೂ ನೋಂದಣಿ ಮಾಡದೆ 1 ವರ್ಷದಿಂದ ಜಮೀನು ಜಾಗ, ಮನೆಗಳು ಮತ್ತು ಪಾವತಿ ಖಾತೆಗಳು ವಿಭಾಗಗಳು ಆಗದೆ ಜನರು ತೊಂದರೆ ಪಡುತ್ತಿದ್ದಾರೆ ಎಂದರು. ಚೇಳೂರು ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲದೆ ರೈತಾಪಿ ಜನತೆಗೆ ತೊಂದರೆಯಾಗುತ್ತಿದೆ. ತಾಲೂಕು ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ಶಾಖೆಗಳು ತೆರೆಯಬೇಕಾಗಿದೆ. ಈ ಮೇಲ್ಕಂಡ ಎಲ್ಲ ಸಮಸ್ಯೆಗಳು ಇದ್ದು ಪರಿಹಾರವಾಗಲು ಹಾಗೂ ಚೇಳೂರು ಹತ್ತಿರದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಪಕ್ಷಾತೀತವಾಗಿ ಎಲ್ಲ ಜನತೆ ಹಾಗೂ ರೈತಪರ ಸಂಘಟನೆಗಳು, ವ್ಯಾಪಾರಸ್ಥರು, ನಾಗರಿಕರು ಒಟ್ಟಾಗಿ ಭಾಗವಹಿಸಿದ್ದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಬರೋಬ್ಬರಿ 1 ದಶಕಕ್ಕೂ ಹೆಚ್ಚು ಕಾಲದ ನಂತರ ನೇಮಕ ಮಾಡಲಾಗಿದೆ. ಆದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪಟ್ಟಿಯನ್ನು ಮೂಲೆಗೆ ಹಾಕಿರುವ ಸದಸ್ಯರು, ಹಿರಿಯ ಸದಸ್ಯರು ಈ ಹಿಂದೆ ಸೂಚಿಸಿದವರನ್ನೇ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿಯೇ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಇದು ಕಾನೂನು ಬಾಹಿರ ಎಂದು ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರತಿಭಟನೆಯನ್ನು ಮಾಡಿದರು. ಇಂದು ದಶಕದ ನಂತರ ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ಥಾಯಿ ಸಮಿತಿ ನೇಮಕವಾಗಿದೆ. ಆದರೆ ಸ್ಥಾಯಿ ಸಮಿತಿಗೆ ಯಾರನ್ನು ಸದಸ್ಯರಾಗಿ ನೇಮಕ ಮಾಡಬೇಕು ಎಂಬ ವಿಚಾರದಲ್ಲಿ ಈ ಹಿಂದೆ ತೀವ್ರ ವಿವಾದವೇ ಎದ್ದಿತ್ತು. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸದೆ ನಗರಸಭೆಯ ಹಿರಿಯ ಸದಸ್ಯ SM ರಫೀಕ್ ಅವರು ಒಂದು ಪಟ್ಟಿಯನ್ನು ಪೌರಾಯುಕ್ತರಿಗೆ ನೀಡಿ ಆಯ್ಕೆ ಮಾಡುವಂತೆ ಸೂಚಿಸಿದ್ದರು. ಇದಕ್ಕೆ ಸೆಡ್ಡು ಹೊಡೆದಿದ್ದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಆ ಪಟ್ಟಿಗೆ ಒಪ್ಪಿಗೆ ನೀಡದೆ ತಮ್ಮದೇ ಪಟ್ಟಿಯೊಂದನ್ನು ಸಿದ್ಧಪಡಿಸಿ ಅದಕ್ಕೆ ಒಪ್ಪಿಗೆ ನೀಡಿದರು. ಆದರೆ ಈ ಪಟ್ಟಿಯನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಒಪ್ಪಿಗೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು.
ಈ ಎಲ್ಲ ಆರೋಪಗಳ ನಡುವೆಯೇ ಸ್ಥಾಯಿ ಸಮಿತಿಗೆ 11 ಮಂದಿ ಸದಸ್ಯರ ನೇಮಕ ಮತ್ತು ಅಧ್ಯಕ್ಷರಾಗಿ 10ನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಅವರನ್ನು ನೇಮಕ ಮಾಡಲು ಸಂಸದರ ಸಮ್ಮುಖದಲ್ಲಿಯೇ ಗಜೇಂದ್ರ ಒಪ್ಪಿಗೆ ಪಡೆದಿದ್ದರು. ಈ ನಡುವೆ ಕೆಲ ರಾಜಕೀಯ ವಿದ್ಯಮಾನಗಳು ನಡೆದು ಪ್ರಕರಣವೊಂದರಲ್ಲಿ ಸಿಲುಕಿದ ಅಧ್ಯಕ್ಷ ಗಜೇಂದ್ರ ಇದೀಗ ಜಾಮೀನುಗಾಗಿ ನ್ಯಾಯಾಲಯದ ಸುತ್ತ ತಿರುಗುತ್ತಿರುವ ಸಮಯದಲ್ಲಿಯೇ ಸ್ಥಾಯಿ ಸಮಿತಿ ನೇಮಕ ಮಾಡಿರುವ ಪೌರಾಯುಕ್ತರು ಅಧ್ಯಕ್ಷರ ಆಯ್ಕೆಯನ್ನು ಮಾಡಿ ಮುಗಿಸಿದ್ದಾರೆ. ಆದರೆ ಸಂಸದರು ಮತ್ತು ನಗರಸಭೆ ಅಧ್ಯಕ್ಷರು ಒಪ್ಪಿಗೆ ನೀಡಿದ ಪಟ್ಟಿಯನ್ನು ಕಸದ ಬುಟ್ಟಿಗೆ ಹಾಕಿರುವ ಸದಸ್ಯರು ಮತ್ತು ಪೌರಾಯುಕ್ತರು ಈ ಹಿಂದೆ ಎಸ್ಎಂ ರಫೀಕ್ ಅವರು ನೀಡಿದ ಪಟ್ಟಿಗೆ ಒಪ್ಪಿಗೆ ಸೂಚಿಸಿ ಅಧ್ಯಕ್ಷರನ್ನು ನೇಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ವಿಶೇಷವೆಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇದೆ. ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ನಾಗರಾಜ್ ಅವರಿದ್ದಾರೆ. ಆದರೆ ಅವರ ಗಮನಕ್ಕೆ ತರಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಗೊತ್ತಿಲ್ಲವಾದರೂ ಅಧ್ಯಕ್ಷ ಉಪಾಧ್ಯಕ್ಷರ ಗೈರು ಹಾಜರಿನಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಪೌರಾಯುಕ್ತರ ನಡೆಯ ವಿರುದ್ಧ ಸೆಟೆದು ನಿಂತಿರುವ ನಗರಸಭಾ ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನಗರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಮಠಮಪ್ಪ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಸ್ಥಾಯಿ ಸಮಿತಿ ಪಟ್ಟಿ ಅಂತಿಮಗೊಳಿಸಿರುವ ಬಗ್ಗೆ ಈ ಹಿಂದೆಯೇ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಅಲ್ಲದೆ ಆಯ್ಕೆಗೆ ಸಂಬಂಧಿಸಿ ದಾಖಲೆಗಳನ್ನು ನೀಡುವಂತೆ ಪೌರಾಯುಕ್ತರಿಗೆ ಆಗಸ್ಟ್ 1ರಂದೇ ಪತ್ರ ಬರೆಯಲಾಗಿದೆ. ಆದರೂ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿದ ಪೌರಾಯುಕ್ತರು ಇಂದು ಸದಸ್ಯರ ಗಮನಕ್ಕೆ ತಾರದೆ ಅಧ್ಯಕ್ಷ ಉಪಾಧ್ಯಕ್ಷರ ಹಾಜರಿ ಇಲ್ಲದೆ ಯಾರದ್ದೋ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೌರಾಯುಕ್ತರು ಏನು ದಾಖಲೆಗಳು ಕೊಡ್ದಿರಾ, ಇನ್ನೂ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡ್ದಿರಾ ಸುಮಾರು 15 ದಿನಗಳಿಂದ ಕಾಲಹರಣ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡೆ. ನೀವು ಯಾಕೆ ನನಗೆ ದಾಖಲೆಗಳು ಕೊಡಲಿಲ್ಲ ಅಂತಕ್ಕಂಥದ್ದನ್ನೇ ನಾನು ಈಗ ಹೋಗಿ ಪ್ರಶ್ನೆ ಮಾಡಿದೆ. ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕ್ರಮನೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ಇದು ಯಾಕಂದರೆ ಇದು ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಮಿಷನರ್ಗೂ ನಗರಸಭಾ ಸದಸ್ಯರುಗಳು. ನಿಮಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷರದ್ದು ಒಂದು ಪಟ್ಟಿ ಬರ್ತದೆ, ಏನೋ ಸ್ಥಾಯಿ ಸಮಿತಿಗಿಂತ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತೇಳಿ. ಮತ್ತೆ ಇವರು ಕಮಿಷನರ್ ಅವರು ಒಂದು ಪಟ್ಟಿ ಇಂಥ ಸದಸ್ಯರು ಅಂತ ಬಿಡ್ತಾರೆ. ಅಂದರೆ ಅಲ್ಲಿಗೆ ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ, ಮತ್ತೆ ಒಂದು ವ್ಯತ್ಯಾಸಗಳಿದೆ, ಇವರಲ್ಲೇ ಅಂತರಗಳಿದೆ. ಇದರಿಂದ ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲ ಸಾರ್ವಜನಿಕರು ಕೂಡ ಇವರಿಂದ ತುಂಬ ತೊಂದರೆಗೊಳಪಡ್ತಾ ಇದ್ದಾರೆ. ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಒಂದೇ ಪಟ್ಟಿ ಇರಬೇಕಾಗಿತ್ತು, 2 ಪಟ್ಟಿ ಹೆಂಗ್ ಬಂತು? ಈಗ ನಗರಸಭಾ ಅಧ್ಯಕ್ಷರು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ನನಗೆ ಮುಂಚಿತವಾಗಿ ದಾಖಲೆಗಳನ್ನ ನಾನು ಕೇಳಿದ್ದೆ, ಕೊಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರ್ತಾ ಇದ್ದೆ. ಇವರು ದಾಖಲೆಗಳು ಕೊಡ್ದಿರಾ ಎಲ್ಲೋ ಒಂದು ಕಡೆ ಯಾಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು. ಹಾಗಾಗಿ ನಾನು ಈಗ ದಾಖಲೆಗಳು ನಾನು ಕೇಳಿದ್ದೀನಿ, ಕೊಡ್ತೀವಿ ಅಂತ ಈಗ ಅಂತ ಇದ್ದಾರೆ. ನಾನು ದಾಖಲೆಗಳು ತಗೊಂಡು ಮುಂದಿನ ರೀತಿಯಲ್ಲಿ ಯಾವ ರೀತಿ ನಾನು ಕಾನೂನು ಹೋರಾಟ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ವಿಶೇಷವೆಂದರೆ ಯಾವುದೇ ವಿವಾದ ಹೊಂದಿರುವ ವ್ಯಕ್ತಿಗಳನ್ನು ಸದಸ್ಯರಾಗಿ ಆಯ್ಕೆ ಮಾಡಬಾರದು ಎಂಬ ನಿಯಮವಿದೆ. ಹಾಗಿದ್ದರೂ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಪಕ್ಷಾಂತರ ಮಾಡಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಅನರ್ಹತೆ ಗುರಿಯಾಗಿರುವ ಸದಸ್ಯರನ್ನು ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡಲಾಗಿದೆ. 7ನೇ ವಾರ್ಡಿನ ಸದಸ್ಯ ಸತೀಶ್ ಅವರು ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಈ ಹಿಂದೆ ನಡೆದ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸಿದರು. ಇದರಿಂದ ಕಾಂಗ್ರೆಸ್ ಪ್ರಕರಣ ದಾಖಲಿಸಿ ಅವರು ಅನರ್ಹರಾಗಿದ್ದರು. ಆದರೆ ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಹೈಕೋರ್ಟಿನ ತಡೆಯಾಜ್ಞೆ ತಂದಿದ್ದಾರೆ. ಇನ್ನು ಈ ಹಿಂದೆ ಯಾವುದೇ ಸಾಂವಿಧಾನಿಕ ಹುದ್ದೆ ನಿರ್ವಹಿಸಿದವರು ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆಯುವಂತಿಲ್ಲ ಎಂಬ ನಿಯಮವಿದೆ. ಆದರೆ ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಬಿ ಮಂಜುನಾಥ್, ನಗರಸಭೆ ಅಧ್ಯಕ್ಷರಾಗಿ ಆನಂದ್ ರೆಡ್ಡಿ ಅವರು ಪ್ರಸ್ತುತ ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈವರೆಗೂ ತಮ್ಮ ನಾಯಕರು ಎಂದು ಹೇಳಿಕೊಳ್ಳುತ್ತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತಿಮಗೊಳಿಸಿದ ಪಟ್ಟಿಯನ್ನೇ ಮೂಲೆಗೆಸೆದು ಇವರದ್ದೇ ಪಟ್ಟಿಯನ್ನು ಅಂತಿಮಗೊಳಿಸುವ ಮೂಲಕ ಸಂಸದರಿಗೆ ಸೆಡ್ಡು ಹೊಡೆದಿರುವ ಸದಸ್ಯರ ಕ್ರಮ ಇದೀಗ ನಗರದಲ್ಲಿ ಚರ್ಚೆಗೆ ಕಾರಣವಾಗಿದೆ.
ಈ ಹಿಂದೆ ಯಾವುದೇ ಸಮಸ್ಯೆ ಬಂದರೂ ಓಡಿ ಹೋಗಿ ಸುಧಾಕರ್ ಮನೆ ಕದ ತಟ್ಟುತ್ತಿದ್ದ ಸದಸ್ಯರು ಇದೀಗ ತಾವೇ ನಾಯಕರಾಗಿ ಸಂಸದರ ಪಟ್ಟಿ ಕಸದ ಬುಟ್ಟಿಗೆ ಎಸೆದು ತಮ್ಮದೇ ಪಟ್ಟಿ ಅಂತಿಮಗೊಳಿಸುವ ಜೊತೆಗೆ ಅಧ್ಯಕ್ಷರ ಗೈರು ಹಾಜರಿನಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡುವ ಮೂಲಕ ತಮ್ಮದೇ ಪಕ್ಷದ ಸದಸ್ಯರು ಸಂಸದರಿಗೆ ಸೆಡ್ಡು ಹೊಡೆದು ಸ್ಥಾಯಿ ಸಮಿತಿ ನೇಮಕವಾಗಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಅದಕ್ಕೆ ತಡೆ ನೀಡಬೇಕು. ದಲಿತ ಮುಖಂಡರ ಮೇಲಿನ ರೌಡಿ ಶೀಟರ್ ವಾಪಸ್ ಪಡೆಯಬೇಕು. ಚಿಂತಾಮಣಿಯಲ್ಲಿ ತೆರವು ಮಾಡಿದ ಅಂಬೇಡ್ಕರ್ ಪುತ್ಥಳಿ ಪುನರ್ ಪ್ರತಿಷ್ಠಾಪನೆ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ, ಜಿಲ್ಲಾಧಿಕಾರಿಗಳು ಹಿಂದುಳಿದವರು, ನಿಮಗೆ ಅಧಿಕಾರ ನೀಡಿದ್ದೇ ಅಂಬೇಡ್ಕರ್, ಅಂತಹ ವ್ಯಕ್ತಿಯ ಪುತ್ಥಳಿ ತೆಗೆಯಲು ಹೇಳುವುದು ಸಂವಿಧಾನಕ್ಕೆ ಮಾಡುವ ಅಪಚಾರ. ಪೊಲೀಸರು ಸೂರ್ಯಕಾಂತಿ ಹೂವು ಇದ್ದಂತೆ, ಯಾವ ಕಡೆ ಅಧಿಕಾರ ಇದ್ದರೆ ಆ ಕಡೆ ತಿರುಗುತ್ತಾರೆ ಎಂದು ಲೇವಡಿ ಮಾಡಿದರು. ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾಧಿಕಾರಿ ಒಬ್ಬ ಹಿಂದುಳಿದವರು ಕುರುಬರು, ರವಿ ನಮ್ಮಪ್ಪ ನಿನಗೆ ಹುಲ್ದೊಳ್ದವರ ಅಧಿಕಾರ ಕೊಟ್ಟಿದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನಕ್ಕಂತ ಮಾತನ್ನ ಮರಿಬೇಡ. ಇವತ್ತು ಅಂತ ಒಂದು ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ತೆಗೆದುಹಾಕ್ತಿ ಅಂತ ಹೇಳಿದ್ರೆ ಇದು ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ಅಪಚಾರ. ಇವತ್ತು ಪೊಲೀಸ್ನವರು ಪಾಪ ಸೂರ್ಯಕಾಂತಿ ಹೂವ ಇದ್ದಂಗೆ, ಯಾ ಕಡೆ ಸೂರ್ಯ ಇರುತ್ತೋ ಆ ಕಡೆ ತಿರುಗ್ಕೋತಾರೆ. ಏನು ಮಾಡಕ್ಕಾಗಲ್ಲ ಪಾಪ ಅವರಿಗೆ. ಯಾವರೇ ಪೊಲೀಸರಿಗೂ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಗುಂಡೂರಾವ್ ಸಂಪುಟದಲ್ಲಿ ನಾನು ಸಚಿವನಾಗಿದ್ದಾಗ ವರ್ಗಾವಣೆಗೆ ಹಣವೇ ಇರಲಿಲ್ಲ. ಕುಮಾರಸ್ವಾಮಿ, ಯಡಿಯೂರಪ್ಪ ಬಂದ ನಂತರ ವರ್ಗಾವಣೆಗೆ ಹಣ ಕೊಡೋದು ಬಂತು. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿದ್ದವನು ನಾನು. ಮನುಸ್ಮೃತಿ ಎಂದರೆ ಬ್ರಾಹ್ಮಣರ ವಿರುದ್ಧ ಅಲ್ಲ, ಒಕ್ಕಲಿಗರು ಮುಂದುವರೆದ ಜಾತಿಯಲ್ಲಿ ಮನುಸ್ಮೃತಿಯಂತೆ ನೀವು ಶೂದ್ರರು. ಸ್ವತಂತ್ರ ಬಂದು 78 ವರ್ಷವಾದರೂ ದಲಿತರಿಗೆ ಮೀಸಲಾತಿ ಸಮರ್ಪಕ ಅನುಷ್ಠಾನವಿಲ್ಲ. 1 ರೂಪಾಯಿ ಬೆಂಗಳೂರಿನಲ್ಲಿ ಬಿಟ್ಟರೆ ಚಿಕ್ಕಬಳ್ಳಾಪುರಕ್ಕೆ ಸೇರೋದು 20 ಪೈಸೆ, ಉಳಿದ 80 ಪೈಸೆ ಎಲ್ಲಿ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು. 80ರಲ್ಲಿ ನಾನು ಮಂತ್ರಿ ಆಗಿದ್ದೆ. 6 ಖಾತೆ ಇತ್ತು ನನ್ನ ಹತ್ರ. ಗುಂಡೂರಾವ್ ಮುಖ್ಯಮಂತ್ರಿ, ಟ್ರಾನ್ಸ್ಫರ್ಗೆ ದುಡ್ಡು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಇದು ಶುರುವಾಗಿದ್ದು ಈ ಯಡಿಯಪ್ಪ, ಕುಮಾರಣ್ಣ ಇವರಿಬ್ಬರು ಬಂದಾಗ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಳಿ ಜಾಸ್ತಿ ಆಯ್ತು. ಈಗ ಎಲ್ಲಿ ಹೋಗಿದೆ ಅಂದ್ರೆ MLA ಟಿಕೆಟಿಗೂ ದುಡ್ಲಿస్తే టికెట్ లేకుంటే లేదు పోరాను అక్కడ ಅಂತ. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಈ ರಾಜ್ಯ. ನಾನಿದು ಯಾವುದು ಬೇಡ ಅಂತೇಳಿ ಮನೇಲಿ ಕೂತಂತವನು. ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. 18 ತಿಂಗಳು ನಾನು ಜೈಲಲ್ಲಿದ್ದವನು. 17ನೇ ವರ್ಷದಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅವತ್ತಿಂದ ಶುರು ಮಾಡಿದಂತ ಹೋರಾಟ. ಸಚಿವ ಮಹದೇವಪ್ಪ ದಲಿತನಾಗಿ ಮಗನನ್ನು ರಾಜಕೀಯಕ್ಕೆ ಸೇರಿಸಿದ. ಎಷ್ಟು ಜನ ದಲಿತರ ಉದ್ಧಾರ ಮಾಡಿದ್ದಾರೆ ಈ ಮಹದೇವಪ್ಪ. ಯಾವುದೇ ಪೊಲೀಸ್ ಅಧಿಕಾರಿಯಾಗಿದ್ದರೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿರಬೇಕು.
ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಿದರೆ ದಲಿತ ಸ್ವಾತಂತ್ರ್ಯವಾಗಿ ಸಂಚರಿಸಬಹುದಾಗಿದೆ. ಮೂರನೇ ಶಕ್ತಿಯಾಗಿ ಬಹುಜನ ಸಮಾಜ ಪಾರ್ಟಿ ಮಾಡಬೇಕು. ನಮ್ಮ ಸರ್ಕಾರ ಬಂದರೆ 7 ದಿನದಲ್ಲಿ ಸಾಗುವಳಿ ಚೀಟಿ ನೀಡಲಾಗುತ್ತದೆ. ಕೈಗಾರಿಕೆಗಳಿಗೆ ದೇವನಹಳ್ಳಿಯ ಫಲವತ್ತಾದ ಭೂಮಿ ಬೇಕಾ? ಮಳೆ ಇಲ್ಲದೆ ಬರುಡಾಗಿರುವ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ, ನಮ್ಮ ಭೂಮಿ ನಮ್ಮ ಹಕ್ಕು ಎಂದರು. 8 ಮಂದಿ ಮುಖ್ಯಮಂತ್ರಿಗಳನ್ನು ನನ್ನ ರಾಜಕೀಯ ಜೀವನದಲ್ಲಿ ನೋಡಿದ್ದೇನೆ. ನಾನು ಕೇಂದ್ರ ಸಚಿವನಾಗಿದ್ದೆ. ಕುರುಬ ಸಿದ್ದರಾಮಯ್ಯನನ್ನು ಮುಖ್ಯಮಂತ್ರಿ ಮಾಡಿದ್ದು ನಾನು. ರಾಜ್ಯದ ದೇವೇಗೌಡರನ್ನು ಪ್ರಧಾನಿ ಮಾಡಿದ್ದು ನಾನು. ರಾಜ್ಯದಲ್ಲಿ ಈಗ ಮಾದಿಗರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಎಂದರು. ಇವತ್ತು ದಲಿತರ ಹೆಸರಿನಲ್ಲಿ ಮನೆಗಳು, ಎಮ್ಮೆಗಳು, ಕುರಿಗಳು, ಹಸುಗಳು, ಎಜುಕೇಶನ್, ನಾನು ಹೇಳಿದೆ ನೀವೇನು ಮಾಡೋದು ಬೇಡ. ಒಂದೊಂದು ತಾಲೂಕಿನಲ್ಲಿ ಏನಿದೆ ಅಂತ ಹೇಳಿದ್ರೆ ದಲಿತರ ಹಾಸ್ಟೆಲ್ ಮಾಡಿ 1ನೇ ಕ್ಲಾಸ್ನಿಂದ ಡಿಗ್ರಿವರೆಗೆ ಆ ದಲಿತರ ಮಗ ಆ ಹಾಸ್ಟೆಲ್ದಲ್ಲೇ ಇದ್ದು ಕಂಪಲ್ಸರಿ ಓದಿ ಡಿಗ್ರಿ ತಗೊಂಡು ಹೊರಗೆ ಬರಬೇಕು. ಆ ವ್ಯವಸ್ಥೆ ರಾಜ್ಯದಲ್ಲಿ ಎಂದಿನವರೆಗೂ ಬರೋದಿಲ್ವೋ ಅಂದಿನವರೆಗೂ ದಲಿತರಿಗೆ ನ್ಯಾಯ ಸಿಗೋದಿಲ್ಲ. ಇವತ್ತು ಸಮಾಜ ಕಲ್ಯಾಣ ಮಾದೇವಪ್ಪ ಮಿನಿಸ್ಟ್ರು, ನಾ ಕೇಳ್ತೀನಿ, ನೀನು ಮಿನಿಸ್ಟರ್ ಆಗಿ ನಿನ್ನ ಮಗನಿಗೆ MP ಮಾಡಿದೆ, ಎಷ್ಟು ಜನ ದಲಿತರಿಗೆ ನೀನು MLA ಮಾಡಿದೀಯ ಲೆಕ್ಕ ಕೊಡ್ತೀಯ ಮುಂಡದೆ? ಇಲ್ಲ. ಇವತ್ತು ನೀವೆಲ್ಲರೂ ಬಡವರು. 50,000 ಎಕರೆ ಜಮೀನು ಇಲ್ಲಿ ಮಾಡ್ತಾ ಇದ್ದಾರೆ ಜನ. ಇದುವರೆಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಯಾಕೆ? ನಮ್ ಸರ್ಕಾರ ಬಂದ 7 ದಿವಸಕ್ಕೆ ನಿಮಗೆ ಸಾಗುವಳಿ ಚೀಟಿ ಸಿಗಂಗ್ ಮಾಡ್ತೇವೆ. ಯಾವ್ದೇ ಒಬ್ಬ ದಲಿತರಿಗೆ ಹೋಗಕ್ಕಿಲ್ಲ. ಕೈಗಾರಿಕೆ ಮಾಡೋದಕ್ಕೆ ಜಮೀನು, ಫಲವತ್ತಾದ ಜಮೀನು ಬೇಕಾ ನಿಮಗೆ? ದೇವನಹಳ್ಳಿ ಹತ್ರ ಹೋಗ್ರಯ್ಯ, ಬಳ್ಳಾರಿ ತಾವ ಕಲ್ಲಿನ ಗುಡ್ಡಗಳಿದಾವೆ. ಎಲ್ಲಿ ನೀರಾವರಿ ಇಲ್ಲ, ಎಲ್ಲಿ ಮಳೆ ಇಲ್ಲ, ಅಲ್ಲಿ ಕೈಗಾರಿಕೆ ಮಾಡಿ ರಾಜಸ್ಥಾನದಲ್ಲಿರೋ ಸರ್ದಾರ್ ಸುರ್ಸುರುಬತ್ತಿ ಚಂಪಾಲಾಲಿ ಕರ್ಕೊಂಡ್ಬಂದು ಸಿದ್ದೇಗೌಡನ್ ಮುದ್ದೇಗೌಡನ್ ಜಮೀನ್ ನೀವು ಕೊಡಿಸ್ತಿರಲ್ಲ ಮುಂಡವ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆ ಇವತ್ತಿನ ದಿವಸ? ಅದಕ್ಕೆ ರೈತರು 1 ಎಕರೆ ಜಮೀನು ನಾವು ಬಿಟ್ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಈ ಶಕ್ತಿನ ನೀವು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಕೋಡಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಚಂದ್ರ ಮುನಿಯಪ್ಪನವರು, ಮೂರ್ತಿಯವರು, ಗೋಪಿನಾಥ್ರವರು, ನಾಯಕರವರು, ಎಲ್ಲ ಸಮಾಜದ ಜನ ಇವತ್ತು ರಾಜ್ಯ ತುಂಬಾ ಹೋರಾಟ ಮಾಡಕ್ ತಯಾರಾಗಿದ್ದೇವೆ. ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ, ಅಂಬೇಡ್ಕರ್ ಪ್ರತಿಮೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ತೆರವು ಮಾಡಿದ್ದಾರೆ. ಹೈಕೋರ್ಟ್ ಆದೇಶ ಮಾಡಿದ ಕಾರಣ ತೆಗೆಯಲಾಗಿದೆ ಅಂತಾರೆ. ತೆರವು ಮಾಡಿದ ಜಾಗದಲ್ಲಿಯೇ ಅಂಬೇಡ್ಕರ್ ಪುತ್ಥಳಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದಲ್ಲಿಯೂ ಅಂಬೇಡ್ಕರ್ ಪುತ್ಥಳಿ ತೆರವು ಮಾಡಿದ್ದು ಅದನ್ನು ಉತ್ತಮ ಜಾಗದಲ್ಲಿ ಸ್ಥಾಪಿಸಬೇಕು. ಕೋಟಗಲ್ ರಮೇಶ್ರನ್ನು ಗಡಿಪಾರಿಗೆ ಪ್ರಯತ್ನ ನಡೆಯುತ್ತಿದೆ. ಇದು ತಡೆಯಬೇಕು ಎಂದರು. ಇನ್ನು ದಲಿತರಿಗೆ ನ್ಯಾಯ ಕೊಡಿಸದ ಚಿಕ್ಕಬಳ್ಳಾಪುರ SP ಅವರನ್ನು ಅಮಾನತು ಮಾಡಬೇಕು. SP ಅವರು ಉಸ್ತುವಾರಿ ಸಚಿವರ ಮಾತು ಮಾತ್ರ ಕೇಳ್ತಾರೆ, ಜನರ ಮಾತಲ್ಲ. ರೌಡಿ ಶೀಟರ್ಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳು ಅದನ್ನ ತೆಗೆಸಿದ್ದಾರೆ. ಆದ್ರೆ ಅದಕ್ಕೊಂದು ಆದೇಶ ಇದೆ, ಹೈಕೋರ್ಟ್ ಅಲ್ಲಿ ಆದೇಶ ಹಾಕ್ಬೇಕು. ಹೈಕೋರ್ಟ್ ಆದೇಶ ಇಲ್ದೇನೆ ರಾಷ್ಟ್ರ ನಾಯಕನ ತೆಗಿಬಾರ್ದಂತಿದೆ. ಆದ್ರೆ ಏನಿವತ್ತು ಹೈಕೋರ್ಟ್ ಅಲ್ಲಿ ಆದೇಶ ಆಗದಿದ್ರು ಸಹ ಒಬ್ಬ ಅಡ್ವೊಕೇಟ್ ಜನರಲ್ ಹತ್ರ ಹೋಗಿ ಬಲವಂತದಿಂದ ಅದನ್ನ ಆದೇಶ ಮಾಡ್ಕೊಂಡ್ಬಂದು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ. ಮತ್ತೆ ಅದಕ್ಕೆ ಅವ್ರಿಗೆ ನಾವ್ ಹೇಳ್ತಾ ಇದೀವಿ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಲೇಬೇಕು. ನೀವು ಜಿಲ್ಲಾ ಉಸ್ತುವಾರಿಗಳಾಗಿದ್ದೀರಾ, ನೀವೆಲ್ಲ ಸಭೆಗಳಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ. ಅದರಿಂದ ನೀವು ತಕ್ಷಣ ಇದನ್ನ ಕೂಡಲೇ ಅಲ್ಲೇ ಎಲ್ಲಿ ನೀವು ತೆರೆದಿದ್ದೀರ ಅಲ್ಲಿ ನೀವು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ರೆ, ನೀವು ಜಿಲ್ಲಾಡಳಿತದಲ್ಲಿ ಕೆಲಸಕ್ಕೆ ಬಂದ ಯಾವುದೇ ಒಂದು ಸಭೆಗೆ ಬಂದಾಗ ನಿಮ್ಮನ್ನ ಗೆರಾವ್ ಮಾಡ್ತೀವಿ, ಸಭೆ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ. ಮತ್ತೆ ಇವತ್ತು ಅದೇ ಜೊತೆಯಲ್ಲಿ ಗೌರಿಬಿದನೂರು ಸಹ ಒಂದು ಹಂಪಸಂದ್ರದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಬದಲಾವಣೆ ಮಾಡಿದ್ದಾರೆ. ಇದು 2ನೇ ವಿಚಾರ. ಆದ್ರೆ ಇದು ಎಲ್ಲೂ ಇದಾಗ್ಲಿಲ್ಲ. ಯಾಕಂದ್ರೆ ಅದು ಬದಲಾವಣೆ ಮಾಡಿದ್ದಾರೆ ಅಷ್ಟೇನೆ, ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ, ಅದನ್ನ ತೆಗೆದಾಕಿಲ್ಲ. ಅದಕ್ಕೆ ಇವತ್ತು ಅದನ್ನೇನಾದ್ರು ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಮತ್ತೆ ಇವತ್ತು ಏನು ನಮ್ಮ ಕೋಡಗಲ್ ರಮೇಶ್ ಅವ್ರ ಮೇಲೆ ಇವತ್ತು ಗಡೀಪಾರು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಬ್ಬ ದಲಿತ ನಾಯಕನಾಗಿ ಈ ಜಿಲ್ಲೆಯಲ್ಲಿ
ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಹೋಗಿ ಈ ಸಮಾಜನ ಪರಿವರ್ತನೆ ಮಾಡೋ ಕಡೆ ಮತ್ತೆ ಒಳ್ಳೆ ಒಂದು ನ್ಯಾಯಯುತವಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಏನೋ ನಮ್ಮ ಮಂತ್ರಿಗಳ ವಿರುದ್ಧ ಕೆಲಸ ಮಾಡಿದ್ದಾರೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಎತ್ತಿದ್ದಕ್ಕೆ ಅವ್ರ ವಿರುದ್ಧ ಇಡೀ ಎಲ್ಲಾ ಕಡೆ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಗಡೀಪಾರು ಮಾಡ್ಬೇಕಂತ ಇವತ್ತು ಪೊಲೀಸ್ಗೆ ಲೆಟರ್ ಕೊಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯದ ವಿವಿಧ ಕಡೆ ಮಾದಕ ವಸ್ತುಗಳ ಮಾರಾಟ ದಂಧೆಯಲ್ಲಿ ತೊಡಗಿದ್ದ
ಬಾಗೇಪಲ್ಲಿ ಮೂಲದ ಆರೋಪಿಯೊಬ್ಬನನ್ನು ಹೈದರಾಬಾದ್ನ ಕೂಕಟಪಲ್ಲಿ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಟ್ಟಣದ 1ನೇ ವಾರ್ಡಿನ ನಿವಾಸಿ ಅಪ್ಪಣ್ಣ ಬಂಧಿತ ಆರೋಪಿಯಾಗಿದ್ದು, ಹೈದರಾಬಾದ್ನಿಂದ ಬಾಗೇಪಲ್ಲಿಗೆ ಆಗಮಿಸಿರುವ ಕೂಕಟಪಲ್ಲಿ ಠಾಣೆ ಪೊಲೀಸರು ಸೋಮವಾರ ಬೆಳಿಗ್ಗೆ ಆರೋಪಿ ಅಪ್ಪಣ್ಣನನ್ನು ಬಂಧಿಸಿ ಬಾಗೇಪಲ್ಲಿ ಠಾಣೆ ಪೊಲೀಸರಿಗೆ ಮಾಹಿತಿ ಒದಗಿಸಿ ನಂತರ ಮೇಡ್ಚಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಮೂಲದ ಪೊಲೀಸ್ ಸಿಬ್ಬಂದಿ ಗುಣಶೇಖರ್, ಚಿತ್ತೂರು ಜಿಲ್ಲೆಯ ಸುರೇಂದ್ರ, ಹರಿಬಾಬು ರೆಡ್ಡಿ, ಪ್ರಕಾಶಂ ಜಿಲ್ಲೆಯ ಮೇರಿ ಮಾರ್ಗೆಟ್, ಮಸ್ತಾನ್ ವಲಿ, ಯಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಅಪ್ಪಣ್ಣ ಸೇರಿ 7 ಮಂದಿ ವಿರುದ್ಧ ತೆಲಂಗಾಣ ರಾಜ್ಯದ ಕೂಕಟಪಲ್ಲಿ ಪೊಲೀಸ್ ಠಾಣೆಯಲ್ಲಿ NDPS ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಾಣಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ತೆಲಂಗಾಣ ರಾಜ್ಯದ ಹೈದರಾಬಾದ್ನ ಕೂಕಟಪಲ್ಲಿ ಠಾಣೆ ಪೊಲೀಸರು ಜೂನ್ 2ರಂದು ನಡೆಸಿರುವ ಕಾರ್ಯಾಚರಣೆಯಲ್ಲಿ ಬಂಧಿತ ಆರೋಪಿಗಳಿಂದ 1 ಕೋಟಿ ರು ಬೆಲೆ ಬಾಳುವ 820 ಗ್ರಾಂ ಕೊಕೈನ್, 1 ತೂಕದ ಯಂತ್ರ ಹಾಗೂ 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಗುಡಿಬಂಡೆ ಪಟ್ಟಣದಲ್ಲಿರುವ ಗ್ರಂಥಾಲಯ ಸುಮಾರು ದಶಕಗಳು ಕಳೆದರೂ ಸ್ವಂತ ಕಟ್ಟಡ ಹೊಂದುವಲ್ಲಿ ವಿಫಲವಾಗಿದೆ. ಈಗಿರುವ ಗ್ರಂಥಾಲಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು, ಗ್ರಾಮೀಣ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳು, ಪಟ್ಟಣದ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಬಂದು ಓದಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಗುಡಿಬಂಡೆಯ ಗ್ರಂಥಾಲಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು, ಸಾರ್ವಜನಿಕರು ಓದುವುದಕ್ಕೆ ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಈ ಕಟ್ಟಡವನ್ನು ಕಂಡು DOFI ಶ್ರೀನಿವಾಸ್ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ ಹೆಚ್ಚಾಗಿ ಖಾಸಗಿ ಶಾಲೆಗಳಿಲ್ಲ. ಪಟ್ಟಣದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ಹೆಚ್ಚು ಇರುವುದರಿಂದ ಮಕ್ಕಳು ಓದುವುದಕ್ಕೆ ಇಲ್ಲಿಗೆ ಬರ್ತಾರೆ. ಸುಮಾರು 120 ವರ್ಷ ಹಿಂದಿನ ಕಟ್ಟಡ ಇದಾಗಿದ್ದು 1432 ಸದಸ್ಯತ್ವ ಹೊಂದಿರುವ ಗ್ರಂಥಾಲಯ ಆಗಿದೆ. ಆದರೆ ಶಾಸಕರು 3 ಬಾರಿ ಗೆದ್ದು ಬಂದರೂ ಅವರಿಗೆ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡ ಮಾಡಿಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು DYFI ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿಬಂಡೆ ತಾಲೂಕು ಅತ್ಯಂತ ಹಿಂದುಳಿದ ಒಂದು ತಾಲೂಕು. ಇಲ್ಲಿ ಹೆಚ್ಚಾಗಿ ಖಾಸಗಿ ಶಾಲೆಗಳು ಇರೋದಿಲ್ಲ. ಗೌರ್ಮೆಂಟ್ ಶಾಲೆಗಳು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಮತ್ತು ITI ಕಾಲೇಜ್ ಆಗಿರ್ಬೋದು, ಪ್ರೌಢಶಾಲೆಗಳಲ್ಲೂ ಮತ್ತು ಸಾರ್ವಜನಿಕರು ಅತಿ ಹೆಚ್ಚಾಗಿ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಬರುವ ಒಂದು ಇದಿದೆ. ಈ ಕಟ್ಟಡ ನೋಡಿದ್ರೆ 120 ವರ್ಷಗಳಿಂದ ಒಂದು ಹಳೆಯ ಕಟ್ಟಡ ಅಂತ ನಾವು ಅಂದಾಜಿಸಬಹುದು. ಮತ್ತು ಪೂರ್ವಿಕರು ಹೇಳ್ತಾ ಇರೋ ಪ್ರಕಾರ ಇದಾಗಿದೆ. ಮತ್ತು ಇಲ್ಲಿ ಸುಮಾರು 1432 ಸದಸ್ಯರು ಹೊಂದಿರುವಂತಹ ಒಂದು ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ. ಹೀಗೆ ನೋಡ್ತಾ ಇದ್ದೀರಾ, ಈಗ ಸುಮಾರು ವರ್ಷಗಳಿಂದ ನಾವು ಗ್ರಂಥಾಲಯ ಡಿಜಿಟಲೀಕರಣ ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿನ ಒಂದು ಶಾಸಕರಾಗಿರ್ಬೋದು, 3 ಬಾರಿ ಗೆದ್ದಿರುವಂತಹ ಒಂದು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ಸಹ ನಾವು ಇದು ಮಾಡಿದ್ವಿ, ಆದರೆ ಯಾವುದೇ ರೀತಿ ಮಾಡ್ತಾ ಇಲ್ಲ. ಈಗ ಬೇರೆ ಬೇರೆ ಊರುಗಳಿಗೆ ಹೋದಾಗ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ದೇವಸ್ಥಾನಕ್ಕೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ನಾವು ಕೊಡುಗೆ ಕೊಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ರಂಥಾಲಯ ದೇವಾಲಯ ಅಂತ ಒಂದು ಹೆಸರು ಇರುವಂತಹ ಒಂದು ಗ್ರಂಥಾಲಯಕ್ಕೆ ಯಾವುದೇ ರೀತಿಯಲ್ಲಿ ಸಹಕಾರ ಆಗಲಿ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಗ್ರಾಮ ಪಂಚಾಯತಿಗಳನ್ನ ನೋಡ್ಬೋದು ನಾವು, ಡಿಜಿಟಲೀಕರಣ ಅಂತ ಹೊಸ ಬಿಲ್ಡಿಂಗ್, ಹೊಸ ಕಟ್ಟಡ, ಹೊಸ ಸ್ಟಾಪ್ ಅಂತ ಇದು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತಾಲೂಕು ಮಟ್ಟದಲ್ಲಿರುವಂತಹ ಒಂದು ಗ್ರಂಥಾಲಯವನ್ನು ಯಾವುದೇ ರೀತಿಯಲ್ಲಿ ಶಾಸಕರು ನಿರ್ಲಕ್ಷ್ಯ ವಹಿಸ್ತಾ ಬರ್ತಾ ಇದೆ ಒಂದು ಎದ್ದು ಕಾಣ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿನ ಒಂದು ಸಿಬ್ಬಂದಿ ಏನಿದಾರೋ ಕಳೆದ ಒಂದು ತಿಂಗಳಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಆದ್ರೆ ಸರ್ಕಾರದಿಂದ ಯಾವುದೇ ಒಬ್ಬ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡೋಕೆ ಸರ್ಕಾರನೂ ಸಹ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸಹ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಒಟ್ಟಾರೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ಜಾಸ್ತಿ ಹಿರಿಯ ನಾಗರಿಕರು ಬರೋದ್ರಲ್ಲಿ ಇದು ಯಾವುದೇ ರೀತಿಯ ಶೌಚಾಲಯ ಇಲ್ಲ.
ಮತ್ತೆ ಇಲ್ಲಿಂದ ಯಾವುದೇ ಮೇನ್ ರೋಡಲ್ಲಿ ಯಾವುದೇ ಒಂದು ಸಾರ್ವಜನಿಕ ಶೌಚಾಲಯ ಆಗಲಿ ಇರೋದಿಲ್ಲ. ನಿಮಗೂ ಗೊತ್ತಿರೋಂಥ ವಿಷಯ. ಹೋದ್ರೆ ಇಲ್ಲಿ ಸಾರ್ವಜನಿಕ KSRTC ಬಸ್ ನಿಲ್ದಾಣ ಹೋಗ್ಬೇಕು, ಇಲ್ಲಾಂದ್ರೆ ಮೋರಿ ಕೆಳಗಡೆ ಅಲ್ಲಿ ಹೋಗ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಶೌಚಾಲಯ ಸಹ ಇಲ್ಲ. ಮತ್ತೆ ಸ್ವಚ್ಛತೆ ಅನ್ನೋದು ಸ್ವಲ್ಪ ಮರೆಮಾಚಿಗಿದೆ. ಇಲ್ಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ಇದ್ದು ಕಾಣ್ತಾ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಕಾಂಪೌಂಡ್ ಸುತ್ತ ನಾವು ನೋಡ್ತಾ ಇದೀವಿ, ಎಷ್ಟು ಗಲೀಜಾಗಿದೆ ಅಂದ್ರೆ ಹೇಳೋಕ್ಕೂ ನಮ್ಗೆ ನಾಚಿಕೆ ಆಗುತ್ತೆ. ಆ ತರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಇದು ಮಾಡಬೇಕು. ಮತ್ತೆ ಶಾಸಕರು ಏನಿದಾರೋ, ನಮ್ಮ ಜನಪ್ರಿಯ ಶಾಸಕರು 3 ಬಾರಿ ಗೆದ್ದ, ನಾನು ಪದೇ ಹೇಳ್ತಾ ಇದ್ದೀನಿ, 3 ಬಾರಿ ಗೆದ್ದಿರುವಂತ ಶಾಸಕರು ಒಂದು ಗ್ರಂಥಾಲಯ ನಿರ್ಮಾಣ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ಒಬ್ಬ ಅಸಮರ್ಥ ಶಾಸಕರು ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಮಳೆಯಿಂದ ಕಟ್ಟಡವು ಸೋರುತ್ತಿದ್ದು ಪುಸ್ತಕಗಳು ಕೆಡಬಾರದೆಂದು ಪೇಪರ್ ಮುಚ್ಚಿ ಕಾಪಾಡುವ ಸ್ಥಿತಿಯಲ್ಲಿ ಗ್ರಂಥಾಲಯದ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಗುಡಿಬಂಡೆ ಗ್ರಂಥಾಲಯದ ನೂತನ ಕಟ್ಟಡ ನಿರ್ಮಿಸಿಕೊಡುವಂತೆ ಸಾಹಿತ್ಯ ಪ್ರಿಯರು ಮನವಿ ಮಾಡಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಮ್ಮ ಮಕ್ಕಳಿಗೆ ನಾವು ಶ್ರೀರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಕಥೆಯ ಸಾರಾಂಶವನ್ನು ಅರ್ಥ ಮಾಡಿಸಬೇಕು. ಮಕ್ಕಳಿಗೆ ಉತ್ತಮ ವಿದ್ಯೆ ಜೊತೆಗೆ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಡಬೇಕೆಂದು ಚಿಕ್ಕದಾಸರಹಳ್ಳಿಯ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಮುಖ್ಯಸ್ಥ ದೇವರಾಜ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಶ್ರೀರಾಮಾಯಣ ಮಹಾಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಚಿಕ್ಕದಾಸರಹಳ್ಳಿಯ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಮುಖ್ಯಸ್ಥ ದೇವರಾಜ್ ಅವರು, ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೇವಲ ಓದು ಬರಹ ಅಂಕ ಗಳಿಸಿ ಉತ್ತಮ ಮಾರ್ಕ್ಸ್ ಪಡೆಯಲು ಮಕ್ಕಳನ್ನು ತಯಾರು ಮಾಡುತ್ತಿದ್ದಾರೆ ಹೊರತು ಮಕ್ಕಳಲ್ಲಿ ಕಿರಿಯರು ಹಿರಿಯರು ಎನ್ನುವ ಭಕ್ತಿ ಭಾವ, ದೇವರು ಧರ್ಮ ಎನ್ನುವ ಸಂಸ್ಕಾರ ಹೇಳಿಕೊಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬ್ರಿಟಿಷ್ ಹೊರಗಡೆ ಹಾಕಿದ್ವಿ ಸರ್, ಇಲ್ಲಾಂದ್ರೆ ಏನಾದ್ರು ಬುದ್ಧಿವಂತರಿಗೆ ಒಂದು ಟೆನ್ಷನ್ ಯಾಕಂದ್ರೆ ಸ್ವಾತಂತ್ರ್ಯ ಇತ್ತು ನಮಗೆ. ಯಾಕೆ ಇವತ್ತು ಮಕ್ಕಳಿಗೆ ಇವತ್ತು ನೋಡಿರ್ಬೋದು, ಬ್ರಿಟಿಷ್ ಬಂದರು, ಮೊಘಲರು ಬಂದರು, ನಮ್ಮ ದೇಶಕ್ಕೆ ಯಾವತ್ತೂ ನಾವು ಮತ್ತೆ ಸ್ವಾತಂತ್ರ್ಯ ಪಡೆಯಕಾಲ ಬರ್ತಾವ ಅಂತೇಳಿ ಇತಿಹಾಸ ತಿಳ್ಕೊಂಡು ಈಗ ಬೆಂಗಳೂರಿದ್ದೀರಿ, ಮತ್ತೆ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇತಿಹಾಸ ಸೃಷ್ಟಿ ಮಾಡೋ ದೊಡ್ಡ ವ್ಯಕ್ತಿಗಳಾಗಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಏನು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶದ ಭೂಮಿ ಬಗ್ಗೆ ಇವತ್ತು ನೋಡಿದ ಒಂದು ವಿಷಯ, ಇವತ್ತು ಭೂಮಿ ಸೃಷ್ಟಿಯಾಗಿದೆ ನಮ್ಮ ದೇಶದಿಂದ. ಯಾವ್ದಾದ್ರು ಇತಿಹಾಸ ಇದ್ರೆ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಇತಿಹಾಸ ನಮ್ಮ ದೇಶಕ್ಕಿದೆ. ಮಕ್ಕಳಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಸಮಯ ಇಲ್ಲವಾಗಿದ್ದು ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾ ಎಂದು ಪ್ರಶ್ನಿಸಿದರು. ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಪ್ರೌಢಶಾಲಾ ಮಕ್ಕಳಲ್ಲಿ ರಾಮಾಯಣ ಮಹಾಭಾರತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸಿ ಹೆಮ್ಮೆ ಮೂಡಿಸುವ ಹಾದಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ತಾಲೂಕಿನ 37 ಪ್ರೌಢಶಾಲೆಗಳಿಂದ ತಲಾ ಇಬ್ಬರಂತೆ ಒಟ್ಟು 74 ವಿದ್ಯಾರ್ಥಿಗಳು ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು. ಮೊದಲ 3 ಸುತ್ತು ಲಿಖಿತ ಪರೀಕ್ಷೆ ಹಾಗೂ ಅಂತಿಮವಾಗಿ ರಸಪ್ರಶ್ನೆಯಲ್ಲಿ ಪಂಚಮುಖಿ ಶಾಲೆಯ ವಿದ್ಯಾರ್ಥಿಗಳು ಮೊದಲನೇ ಬಹುಮಾನ 50,000 ರು ನಗದು, ದ್ವಿತೀಯ ಬಹುಮಾನ ಕ್ರೆಸೆಂಟ್ ಶಾಲೆಯ CBSE ವಿಭಾಗದ ವಿದ್ಯಾರ್ಥಿಗಳು 30,000 ರು ನಗದು ಹಾಗೂ ಕ್ರೆಸೆಂಟ್ ಶಾಲೆಯ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಮೂರನೇ ಬಹುಮಾನ 20,000 ರು ನಗದನ್ನು ಪಡೆದರು. ನವೋದಯ ಶಾಲೆಯ ವಿದ್ಯಾರ್ಥಿಗಳು 4ನೇ ಸ್ಥಾನ ಪಡೆದು 5,000 ರು ಹಾಗೂ ಜಂಗಮಕೋಟೆಯ ಜ್ಞಾನಜ್ಯೋತಿ ಶಾಲೆ ವಿದ್ಯಾರ್ಥಿಗಳು 5ನೇ ಸ್ಥಾನ ಪಡೆದು 5,000 ರು ನಗದು ಬಹುಮಾನ ತಮ್ಮದಾಗಿಸಿಕೊಂಡರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದಿಂದ ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೆನಪಿನ ಭವನ ಉದ್ಘಾಟನೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮ ಸಂಚಾಲಕ
ಮಾದೇವ ಭರಣಿ ಹೇಳಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದೇವ ಭರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಆಗಸ್ಟ್ 17ರಂದು ಭಾನುವಾರ ಬಾಳೆ ಎಲೆ ಮಾದಯ್ಯ ಟ್ರಸ್ಟ್ನಿಂದ ಡಾಕ್ಟರ್ ಜಿ ಪರಮೇಶ್ವರ್ 75ನೇ ನೆನಪಿನ ಭವನ ಅಮೃತ ಮಹೋತ್ಸವ ಉದ್ಘಾಟನೆ ಮಾಡಲಾಗುತ್ತದೆ ಎಂದರು. ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಪ್ರತಿಮೆ ಅನಾವರಣ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಂಸ್ಕೃತಿ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮಹಿಳಾ ಗೃಹ ಕೈಗಾರಿಕಾ ಘಟಕ ನೂತನ ಕಟ್ಟಡ ಉದ್ಘಾಟನೆ, ಡಾಕ್ಟರ್ ಜಿ ಪರಮೇಶ್ವರ್ ಸಾಲು ಮರದ ರಸ್ತೆ ನಾಮಕರಣ ಮಾಡಿ 1001 ಹೊಂಗೆ ಸಸಿಗಳನ್ನು ರಸ್ತೆಯಲ್ಲಿ ನೆಡಲಾಗುತ್ತದೆ. ಬಾಳೆ ಎಲೆ ಮಾದಯ್ಯ ಸೇವಾ ಟ್ರಸ್ಟ್, ಬಾಳೆ ಎಲೆ ಸಹಕಾರ ಸಂಘದ ಉದ್ಘಾಟನೆ, ಸಾರ್ವಜನಿಕ ನೀರಿನ ತೊಟ್ಟಿ ಉದ್ಘಾಟನೆ, ಡಾಕ್ಟರ್ ಜಿ ಪರಮೇಶ್ವರ್ ಕುರಿತು ಧ್ವನಿ ಸುರುಳಿ ಬಿಡುಗಡೆಗೊಳಿಸಲಾಗುತ್ತದೆ. ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಆಯೋಜನೆ ಮಾಡಿರೋದಕ್ಕೆ ನಂಜನಗೂಡು ತಾಲೂಕು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೆಂಬಲವನ್ನು ಕೊಡಲಿಕ್ಕೆ ಅಂದರೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿ ಮಾಡಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಆತ್ಮೀಯರಾದಂಥ ಬಾಲರಾಜ್ ಅವರ ನೇತೃತ್ವದಲ್ಲಿ ಕರೆದಿರೋದು ವಿಚಾರ. ಆವಾಗ ಆ ಒಂದು ನಾನು ಕೂಡ ಭಾಗಿಯಾಗಿರೋದು ನನ್ನ ಭಾಳ ಸಂತೋಷದ ವಿಚಾರ. ಇವತ್ತೇನಪ್ಪ ಅಂದರೆ ಇಷ್ಟು ಹೊತ್ತು ನಮ್ಮ ಇದರ ರೂಪುರೇಷೆಗಳನ್ನೆಲ್ಲನೂ ಕೂಡ ಬಾಲರಾಜ್ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಕೂಡ ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರನ್ನ ನಮ್ಮ ಏನು ರಸ್ತೆ ಮೂಲಕ ಹಾದು ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಳಿಯ ಸರ್ಕಲ್ ಏನು ನಮ್ಮ ನಂಜನಗೂಡಿನ ಹೃದಯ ಭಾಗದಲ್ಲಿ ನಮ್ಮ ದರ್ಶನ್ ಧ್ರುವನಾರಾಯಣ ಸಾಹೇಬ್ರ ಒಂದು ಸಾರಥ್ಯದಲ್ಲಿ ಭಾಳ ಅದ್ಧೂರಿಯಾಗಿ ಅವ್ರನ್ನ ಒಂದು ಸ್ವಾಗತಿಸಿ ಅವ್ರನ್ನ ಬೀಳ್ಕೊಡುಗೆ ಮಾಡಿಕೊಡ್ತೀವಿ ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾವೆಲ್ಲ ದಯಮಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೈ ಜೋಡಿಸ್ಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಹಾಗೂ ಪತ್ರಿಕರ್ತರ ಮುಖಾಂತರ ನಾನು ನಮ್ಮ ತಾಲೂಕಿನ ಜನತೆಗೆ ನಾನು ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಉದ್ಯಮ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಣ ಸಂಸ್ಕೃತಿ ಬೀಡು ಬೆಂಡರವಾಡಿ ಊರು ಜ್ಞಾನದ ಜೋಳಿಗೆ ಎಂಬ ಪುಸ್ತಕ ಲೋಕಾರ್ಪಣೆ ಮಾಡಲಾಗುತ್ತದೆ. ಬೆಂಡರವಾಡಿಯ ಶೂಲದ ಮಾರಮ್ಮ ದೇವಾಲಯ ಲೋಕಾರ್ಪಣೆ. 35 ಮಂದಿ ಕವಿಗಳಿಂದ ಡಾಕ್ಟರ್ ಜಿ ಪರಮೇಶ್ವರ್ ಗೌರವಾರ್ಥವಾಗಿ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಲಿದ್ದಾರೆ. ಚೇತವನದ ಮನೋ ಬಂಜೇತಿ, ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಂಸದ ಸುನಿಲ್ ಬೋಸ್, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಪರಮೇಶ್ವರಿ ಭಾಗವಹಿಸಲಿದ್ದಾರೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾಗಿರುವ ಅನುದಾನ ದುರುಪಯೋಗ ಆಗುತ್ತಿದೆ. ಅದನ್ನು ತಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು, ಶಿಡ್ಲಘಟ್ಟ ತಾಲೂಕಿನ ಆಡಳಿತ ವೈಫಲ್ಯ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗಸ್ಟ್ 14ರಂದು ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಹೇಳಿದ್ದಾರೆ. ಶಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೇಲೂರು ಮಂಜುನಾಥ್, ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಕಳೆದರೂ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ನೀಡಿದರೂ ದಲಿತರು ಕನಿಷ್ಠ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ದಲಿತ ಕಾಲೋನಿಗಳಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಮೀಸಲಾಗಿರುವ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ದಲಿತ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಜಿಲ್ಲಾಡಳಿತ ದಲಿತರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಡಳಿತ ವೈಫಲ್ಯ ಖಂಡಿಸಿ ಆಗಸ್ಟ್ 14ರಂದು ಪಂಜಿನ ಮೆರವಣಿಗೆ ನಡೆಸಲು ಸಮಿತಿ ನಿರ್ಧರಿಸಿದೆ ಎಂದರು. ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿದ್ದಾವೆ. 79ನೇ ವರ್ಷ ಬಹಳ ಸಡಗರದಿಂದ ಇವತ್ತು ಆಚರಣೆ ಮಾಡಲಿಕ್ಕೆ ಮುಂದಾಗಿದೆ ಇವತ್ತು ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ. ಇವತ್ತು ಈ ದೇಶದಲ್ಲಿ ಜಾತೀಯತೆ ತುಂಬಾ ತಾಂಡವಾಡ್ತಾ ಇದೆ.
ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಿದೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇವತ್ತು ಸಮಾನತೆ ಇಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಅರ್ಥ ಇಲ್ಲ ಅಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಅನುದಾನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾದ ಅನುದಾನ ದುರುಪಯೋಗವಾಗಿದ್ದು, ಅದರ ಮಾಹಿತಿ ನೀಡಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ದಲಿತರು, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುವ ವಾಗ್ದಾನ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಜಿನ ಮೆರವಣಿಗೆ ನಡೆಸಲಿದ್ದೇವೆ ಎಂದರು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಬಗರ್ ಹುಕುಂ ಸಮಿತಿ ರಚನೆಯಾಗದೆ ಸಾವಿರಾರು ಅರ್ಜಿಗಳು ವಿಲೇವಾರಿಯಾಗದೆ ನಿಂತಿವೆ. ಕಾಂಗ್ರೆಸ್ ಬಡವರ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿ. ಎರಡು 8 ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ನಂಜನಗೂಡು ತಾಲೂಕು ಆಡಳಿತ ಭವನಕ್ಕೆ ಸಂಸದ ಸುನಿಲ್ ಬೋಸ್ ದಿಢೀರ್ ಭೇಟಿ ನೀಡಿ ವೈಯಕ್ತಿಕ ಕೆಲಸಕ್ಕಾಗಿ ನಂಜನಗೂಡಿಗೆ ಬಂದಿದ್ದೆ. ರಾಜಣ್ಣನವರು ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಿರುವುದು ಅಂಗೀಕಾರವಾಗಿದೆ. ಎಚ್.ಡಿ. ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಸ್ನೇಹಿತರು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಎಚ್.ಡಿ. ಕೋಟೆ ಒಳಪಡುತ್ತದೆ. ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನ ನೀಡಲಿ. ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವಕಾಶ ಕೊಟ್ಟರೆ ಸಚಿವ ಸ್ಥಾನ ಅನಿಲ್ ಚಿಕ್ಕಮಾದುರವರು ನಿಭಾಯಿಸುತ್ತಾರೆ. ಅವರಿಗೆ ಎಲ್ಲ ರೀತಿಯ ಶಕ್ತಿ ಇದೆ. ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. 136 ಶಾಸಕರಿದ್ದಾರೆ. ಯಾವ ರೀತಿ ಬದಲಾವಣೆ ಆಗುತ್ತೆ? 5 ವರ್ಷ ನಾವೇ ಪೂರೈಸುತ್ತೇವೆ ಎಂದರು. ಸರ್ಕಾರಿ ಶಾಲೆಯ ಶಿಕ್ಷಕಿಯನ್ನು ಹೆಚ್ಚುವರಿ ಪಟ್ಟಿಗೆ ಸೇರಿಸಿ ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಆಕ್ರೋಶ ಹೊರಹಾಕಿದರು. ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಪಟ್ಟಿಗೆ ಸೇರಿಸಿರುವ ವರಲಕ್ಷ್ಮಿ ಅವರನ್ನು ವರ್ಗಾವಣೆ ಮಾಡಬಾರದೆಂದು ಮನವಿ ಸಲ್ಲಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವರಲಕ್ಷ್ಮಿ ಎಂಬ ಶಿಕ್ಷಕಿ 10 ವರ್ಷಗಳಿಗೂ ಅಧಿಕ ಕಾಲದಿಂದ ಸೇವೆ ಸಲ್ಲಿಸುತ್ತಿದ್ದು, ಕೇವಲ 10 ಮಕ್ಕಳಿದ್ದ ಶಾಲೆಯಲ್ಲಿ ವರಲಕ್ಷ್ಮಿರವರು ಹಾಗೂ ಸಹಪಾಠಿ ಶಿಕ್ಷಕರ ಶ್ರಮದಿಂದ ಈಗ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದೆಂದು ಪೋಷಕರು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ, ಶಾಲಾ ಸಂಸತ್ ಉದ್ಘಾಟನೆ ಹಾಗೂ ಕರ್ತವ್ಯದಿಂದ ನಿವೃತ್ತರಾದ ಪ್ರಾಂಶುಪಾಲ ಪರಣ್ಣ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಸತೀಶ್ ಜಮಾದಾರ್ ವಹಿಸಿದ್ದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಕಲಿಯಲು ವಿದ್ಯಾರ್ಥಿಗಳ ಮತ್ತು ಶಿಕ್ಷಣ ಕಲಿಸುವ ಶಿಕ್ಷಕರ ಪಾತ್ರ ಏನು ಎಂಬುದನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ 6ನೇ ತರಗತಿಯ ಮಕ್ಕಳನ್ನು ಸ್ವಾಗತಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ತುರುವೇಕೆರೆ ಪಟ್ಟಣದ ಮುತ್ತುರಾಯನಗರ 8ನೇ ವಾರ್ಡ್ ನಾಗರಿಕರಿಂದ ಮೂಲ ಸೌಕರ್ಯಗಳಿಗೆ ಆಗ್ರಹಿಸುತ್ತಿದ್ದ ಪ್ರತಿಭಟನೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಧರಣಿ ನಿರತ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸದ ಕಾರಣಕ್ಕೆ ಪ್ರತಿಭಟನಾಕಾರರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುತ್ತಿರುವುದನ್ನು ಅರಿತ ತುರುವೇಕೆರೆ ವೃತ್ತ ನಿರೀಕ್ಷಕ ಬಿಎನ್ ಲೋಹಿತ್ ಕುಮಾರ್ ಹಾಗೂ ಪಿಎಸ್ಐ ಮೂರ್ತಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಮತ್ತು ವಾರ್ಡ್ ಸದಸ್ಯರೊಂದಿಗೆ ಚರ್ಚಿಸಿದ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ಕೈಬಿಡುವಂತೆ ಮಾಡಲು ಯಶಸ್ವಿಯಾದರು. ಇನ್ನು ಮುಖ್ಯಾಧಿಕಾರಿ ಮಾತನಾಡಿ 15 ದಿನಗಳಲ್ಲಿ ಮೂಲ ಸೌಕರ್ಯ ಒದಗಿಸುವ ಭರವಸೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಶಕದ ನಂತರ ನೇಮಕವಾಯಿತು ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ನೇಮಕ. ಹಳೆಯ ಪಟ್ಟಿಯನ್ನೇ ಆಯ್ಕೆ ಮಾಡಿದ ಪೌರಾಯುಕ್ತರು. ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲಿಯೇ ನಿರ್ಮಾಣ ಮಾಡಲು ಆಗ್ರಹಿಸಿ ಚೇಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಘೋಷಣೆಗೆ ಸೀಮಿತವಾದ ಚೇಳೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಎಂದ ಸಂಸದ ಸುಧಾಕರ್. ದಶಕದ ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸೆಡ್ಡು ಹೊಡೆದ ಸದಸ್ಯರು. ಸಂಸದರ ಪಟ್ಟಿ ಬಿಟ್ಟು ಹಿರಿಯ ಸದಸ್ಯರ ಪಟ್ಟಿಯೇ ಅಂತಿಮ. ಬಹುಜನ ಸಮಾಜ ಪಾರ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ದಲಿತ ಮುಖಂಡರ ಗಡಿಪಾರಿಗೆ ಖಂಡನೆ. ಎಸ್ಪಿ ಅಮಾನತಿಗೆ ದಲಿತ ನಾಯಕರ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.